ದ ಎಂಟ್ರನ್ಸ್. ಚೆನ್ನಾಗಿದೆ ಗುರು ರೂಟ್. ಇಲ್ಲಿಂದ ರೈಟಿಗೆ ಹೋಗ್ಬೇಕು, ಮಾರ್ಕಂಡೇಶ್ವರ ಬೆಟ್ಟಕ್ಕೆ ದಾರಿ. ಓಕೆ, ಸೊ ಇಲ್ಲಿ ಒಂದು ಒಳ್ಳೆ ಆಫ್ ರೋಡ್ ಮಾಡ್ಬೋದು. ಆ ಕಡೆ ಒಂದು ರೂಟ್ ನೋಡಿದ್ದೀನಿ, ಗೂಗಲ್ ಮ್ಯಾಪಲ್ಲಿ ನೋಡಿದೆ. ಅಲ್ಲಿ ಹೋಗೋಣ, ಅದಕ್ಕಿಂತ ಮುಂಚೆ ಇಲ್ಲಿ ಹೋಗೋಣ ಫಸ್ಟು. ಸೊ ಇಲ್ಲಿಂದ ಗಾಡಿ ನಿಲ್ಸೋ ಸ್ಟೆಪ್ಸ್ ಇದ್ದಾವೆ ಮೇಲಕ್ಕೆ ಹೋಗೋಕ್ಕೆ. ಸೊ ಇದಾದರೆ ಡೈರೆಕ್ಟು ಮೇಲೆ ಹೋಗುತ್ತೆ. ಓ, ಚೆನ್ನಾಗಿದೆ ರೂಟು, ಏರ್ಬಿನ್ ಕರ್ವ್. ಓ, ನವಿಲು ನೋಡಿ. ನವಿಲು ರೂಟ್ ಮಾತ್ರ ಸಖತ್ತಾಗಿದೆ. ಆರಾಮಾಗಿ ಬರ್ಬೋದು ಗುರು, ಯಾರಾದರೂ ಬರ್ಬೇಕು ಅನ್ಕೊಂಡ್ರೆ. ಮಾರ್ನಿಂಗ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಟೈಮ್ ಬಂದು 7:42. ಸೊ ಅದಕ್ಕೆ ಅಷ್ಟೊಂದು ಇದಿಲ್ಲ. ವ್ಯೂ ನೋಡಿ. ತೋರಿಸ್ತೀನಿ ಅದು. ಬನ್ನಿ ಹೋಗೋಣ. ಸಖತ್ತಾಗಿದೆ ವ್ಯೂ ಮಾತ್ರ. ಓಕೆ, ವಾವ್, ನೈಸ್ ಗುರು. ಡೆಸ್ಟಿನೇಷನ್ ರೀಚ್. ಸೊ ಇದು ನೋಡಿ ದೇವಸ್ಥಾನ ಗುರು. ವ್ಯೂ ಮಾತ್ರ ಸಖತ್ತಾಗಿದೆ. ಫೈನಲಿ ರೀಚ್. ಸೊ ಇದೆ ನೋಡಿ, ಬ್ಯಾಕ್ ಸೈಡ್ ಇದೆ, ತೋರಿಸ್ತೀನಿ. ಸೊ ಇದೆ ಒಕ್ಕಲೇರಿ ಮಾರ್ಕಂಡೇಯ ಟೆಂಪಲ್ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ವ್ಯೂ ತೋರಿಸ್ತೀನಿ ಬನ್ನಿ. ಸೊ ನೋಡ್ಕೊಂಬಿಡಿ ಒಂದ್ಸರಿ ವ್ಯೂ. ನೋಡಿ ಯಾವ ಥರ ಇದೆ. ನೆಕ್ಸ್ಟ್ ಲೆವೆಲ್ ಗುರು. ದೂರಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಕಾಣಿಸುತ್ತೆ. ಸೊ ಇದರಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ಟೆಂಪಲ್ ಹಿಸ್ಟ್ರಿನ ಸಂದೀಪ್ ಅವ್ರ ಹತ್ರ ಕೇಳೋಣ ಬನ್ನಿ. ಸೊ ಟೆಂಪಲ್ ಹಿಸ್ಟ್ರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಭಕ್ತ ಮಾರ್ಕಂಡೇಯ ಅಂತ ಒಬ್ಬರು ಭಕ್ತರಿರ್ತಾರೆ. ಇಟ್ಸ್ ಬೀನ್ ವೆರಿ ಲಾಂಗ್. ಸೊ ಅವ್ರಿಗೇನಾಗುತ್ತಂದರೆ ಅಟ್ ಅರ್ಲಿ ಏಜ್ ಅವ್ರಿಗೆ ಲೈಕ್ ಯಮ ಬಂದು ಕೇಳ್ತಾನೆ, ನಿಂದು ಆಯುಷ್ ಮುಗ್ದಿದೆ, ಸೊ ಯು ಹ್ಯಾವ್ ಟು ಬಿ ಟೇಕನ್ ಔಟ್ ಅಂತೇಳಿ. ಸೊ ಈಸ್ ವೆರಿ ಮಚ್ ಡಿವೋಟಿ ಆಫ್ ಲಾರ್ಡ್ ಶಿವ. ಸೊ ಅವನು ಎಷ್ಟು ಇದಂತನಂತಂದರೆ ಲಿಂಗನ ಅಪ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾನೆ. ಸೊ ಇವರು ಯಮ ಬಂದು ಯಮಪಾಶ ಹಾಕಿದಾಗೂ ಸಹ ಅದು ಲಿಂಗಕ್ಕೆ ಸೇರಿ ಬರ್ತಾ ಇರಲ್ಲ. ಸೊ ಮಾರ್ಕಂಡೇಯನ್ ತಗೊಂಡೋಗೋಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾನೆ. ಅಂದರೆ ಎಷ್ಟು ಸರಿಯಿಂದನೂ ಅವ್ನು ಪ್ರಯತ್ನ ಪಡ್ತಾ ಇರಬೇಕಾದ್ರೆ ವಿಫಲ ಆದಾಗ ಶಿವ ಪ್ರತ್ಯಕ್ಷ ಆಗ್ತಾನೆ. ಶಿವ ಪ್ರತ್ಯಕ್ಷ ಆಗಿ, ನೀನು ನನ್ನ ಭಕ್ತನ್ನ ಈ ರೀತಿ ತಗೊಂಡೋಗ್ತಾ ಇದೆಯಾ, ಇದು ತಪ್ಪು ಅಂತ ಶಿವ ಇದು ಮಾಡ್ತಾನೆ. ಶಿವ ಏನು ಮಾಡ್ತಾನೆ ಅಂದರೆ ಯಮನ್ನೇ ಕಟ್ಟಾಕ್ಬಿಡ್ತಾನೆ. ಆವಾಗ ಏನಾಗುತ್ತೆ, ದೇವತೆಗಳೆಲ್ಲ ಬಂದು, ನೀವು ಮಾಡ್ತಾ ಇರೋದ್ರ ಸೃಷ್ಟಿಗೆ ವಿರುದ್ಧ, ಒಂದು ಬ್ಯಾಲೆನ್ಸ್ಡ್ ಆಫ್ ಲೈಫ್ ಇರೋದಿಲ್ಲ, ಆಮೇಲೆ ಹುಟ್ಟಿದವನು ಸಾಯಲೇಬೇಕು, ಮತ್ತೆ ಹೊಸಬ ಹುಟ್ಟಲೇಬೇಕು, ಇದು ಸೃಷ್ಟಿ ನಿಯಮ. ಸೊ ನೀವು ಮಾಡ್ತಾ ಇರೋದು ತಪ್ಪು ಅಂತಂದಾಗ ಶಿವ ಅವ್ರಿಗೆಲ್ಲರಿಗೂ ಅಪೋಸ್ ಆಗ್ತಾನೆ. ಯಾವುದೇ ಕಾರಣಕ್ಕೂ ಆ ಪದ್ಧತಿ ಅನ್ನೋದು ನನ್ನ ಭಕ್ತನಿಗೆ ನಡಿಬಾರ್ದು ಅಂತ. ಸೊ ಆವಾಗ ಎಲ್ಲರೂ ಒಂದು ವರ ಕೊಡ್ತಾರೆ. ಆಯಿತು, ನಿನ್ಗೆ ಇದೊಂದು ಇದರಲ್ಲಿ ಸಿಚುವೇಶನಲ್ಲಿ ನಾವು ಇದು ಮಾಡ್ಕೋತೀವಿ ಅಂತೇಳಿ ಭಕ್ತ ಮಾರ್ಕಂಡೇಯನ ಬಿಟ್ಬಿಡ್ತಾರೆ ಅವರು. ಹಾಂ. ಸೊ ಆ ಜಾಗ ನಡೆದಿರೋದು ಇಲ್ಲೇ ಅಂತ ಪ್ರತೀತಿ. ಒಳಗಡೆ ಮಾರ್ಕಂಡೇಯ ದೇವಸ್ಥಾನ. ಹಾಂ, ಹೌದು. ಅವಾಗ ಯಮನ ಕಟ್ಟಾಕ್ಬಿಟ್ಟಿರ್ತಾರಲ್ವಾ, ಆವಾಗ ಆ ಇದ್ರ ಮೇಲೆನೆ ಅವಾಗ ಯಾವಾಗ ಭಕ್ತ ಮಾರ್ಕಂಡೇಯನ್ ಬಿಡ್ತಾರೋ
ಆ ಟೈಮಲ್ಲಿ ಯಮನ್ನ ಶಿವ ರಿಲೀಸ್ ಮಾಡ್ತಾನೆ. ಇಲ್ಲ ಅಂತಂದರೆ ಸೃಷ್ಟಿ ಬ್ಯಾಲೆನ್ಸ್ ಇರೋದಿಲ್ಲ ಅಂತೇಳಿ. ಓಕೆ, ಥ್ಯಾಂಕ್ ಯು ಸಂದೀಪ್, ಮಾರ್ಕಂಡೇಯ ಬೆಟ್ಟದ ಬಗ್ಗೆ ನಮಗೆ ವಿವರವಾಗಿ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಟೆಂಪಲ್ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ, ಬನ್ನಿ. ಓಕೆ, ತುಂಬ ಹಳೆ ಟೆಂಪಲ್ ಇದು, ಸಖತ್ತಾಗಿದೆ. ಓಕೆ, ಇಟ್ಸ್ ಒನ್ ದಟ್ ಒನ್ ರೈಟ್. ಅದು ನೀವು ಹೊಸದು. ಓಕೆ, ಈ ಗೋಪುರ ಕಾಣಿಸ್ತಿದೆಯಲ್ಲ, ಇದು ಕೂಡ ಹೊಸದೇ. ಓಕೆ, ಅದು ಕೂಡ ಹೊಸದೇ. ಸೊ ಒಂಥರ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತೇಳಿ ಒಳಗಡೆಯಿಂದ. It's not look like exactly temple. See, these are all like that yoga. In Tamil I can say, I don't know in Kannada. They will put oil and then ದಟ್ ಒನ್ ಯಾಗ ಓನ್ಲಿ. ಓಕೆ ಓಕೆ, kind of that place. ತೋರಿಸ್ತೀನಿ ನೋಡಿ ಒಳಗಡೆಯಿಂದ ಯಾವ ಥರ ಇದೆ ಅಂತೇಳಿ ಒಂದ್ಸರಿ. ಸೊ ಬಟ್ ಯಾರೂ ಇಲ್ಲ, ತುಂಬ ಹಳೇದು ಅಂದರೆ ತುಂಬ ಹಳೇದು ಟೆಂಪಲ್ ಇದು. ಸೊ ನೋಡಿ, ಸೊ ಇನ್ನೂ ಒಳಗಡೆ ಇದೆ, ಒಳಗಡೆ ಹೋಗಿ ನೋಡೋಣ ಒಂದ್ಸರಿ ಇನ್ನು. ಕಮ್ರು ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ. ಸೊ 10 ಗಂಟೆಗೆ ಅಂತ ಹೇಳಿದರು. ಬನ್ನಿ, ಇಲ್ಲಿ ಒಳಗಡೆ ಕಾಣಿಸುತ್ತೆ ಅನ್ಸುತ್ತೆ, ನೋಡೋಣ. ವಿಡಿಯೋ ನೋಡಿ, ಮಾರ್ಕಂಡೇಶ್ವರ ಸ್ವಾಮಿ ಸನ್ನಿಧಿ. ಸೊ ಒಳಗಡೆ ಕಾಣಿಸುತ್ತೆ, ನೋಡೋಣ. ಹಾಂ, ಓಕೆ, ಸ್ವಲ್ಪ ಕಾಣಿಸುತ್ತೆ ನೋಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಟೆಂಪಲ್ ಹೋಗಿ ಇಲ್ಲಿಗೆ ಮುಗೀತು. ಸೊ ನೆಕ್ಸ್ಟ್ ಒಂದು ಆಫ್ ರೋಡ್ ಹೋಗ್ಬೇಕಂತ ಇದ್ವಿ. ಮೇ ಬಿ ಅದು ಹೋದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.